ಆ ಕಾಲದಲ್ಲೆಲ್ಲ ಹೆಚ್ಚು ಕಡಿಮೆ ಸಂಗೀತ ಹೇಳ್ಕೊಡೋಕ್ಕೆ ಹೆಸಿಟೇಟ್ ಮಾಡೋರು, ಚೆನ್ನಾಗಿ ಹೇಳ್ಕೊಡ್ತಾ ಇರಲಿಲ್ಲ, ಮನಸ್ಸು ಬಿಚ್ಚಿ ಹೇಳ್ಕೊಡೋದಕ್ಕೆ. ಅಂದರೆ ಆ ಕಾಲ ಹಾಗಿತ್ತು, ನಾವು ಗುರುಗಳನ್ನು ಬ್ಲೇಮ್ ಮಾಡೋ ಹಂಗಿಲ್ಲ, ಬಟ್ ಆ ಕಾಲದಲ್ಲಿ ಎಲ್ಲರೂ ಹಾಗೆ ಇದ್ದಿದ್ದು. ಆಮೇಲೆ ಇನ್ನೊಂದು ವಿಷಯ ಅಂದರೆ ಹೆಚ್ಚು ಕಡಿಮೆ ಯಾರು ಸಂಗೀತಗಾರಾಗಿ ಮುಂದೆ ಬಂದರೋ ಅವರೆಲ್ಲರೂ ಅವ್ರ ಮನೆತನದಿಂದ ಬಂದಿದ್ದು. ಅಂದರೆ ಅವ್ರ ತಂದೆ ಸಂಗೀತಗಾರ ಆಗಿದ್ದರು, ಅವ್ರ ತಾತ ಸಂಗೀತಗಾರ ಆಗಿದ್ದರು, ಸೊ ಅವ್ರು ಮುಂದುವರ್ಸ್ಕೊಂಡು ಹೋದರು. ನಮ್ಮ ಪ್ರಾಬಬಲಿ ನಾನು ಫಸ್ಟ್ ಜನ್ರೇಷನ್ ಆಫ್ ಎಜುಕೇಟೆಡ್ ಪೀಪಲ್ ಹೂ ಗಾಟ್ ಇನ್ ಟು ಮ್ಯೂಸಿಕ್. ಸೊ ನನ್ನ ಅಪ್ರೋಚೇ ಮ್ಯೂಸಿಕ್ಗೆ ಲಾಟ್ ಆಫ್ ಇಟ್ ಈಸ್ ಇಗ್ನೊರೆನ್ಸ್, ಗೊತ್ತಿಲ್ಲದೆ ಮುಂದುವರೆದಿದ್ದು. ಆಮೇಲೆ ನಾನು ಐ ವುಡ್ ಥಿಂಕ್ ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಫಲನೂ ಸಿಕ್ತು. ನಾನು ನುಡಿಸ್ಬೇಕು, ಇಲ್ಲಿ ನುಡಿಸ್ಬೇಕು ಅಂದ್ಕೊಂಡ್ರೆ ಆ ಕಚೇರಿ ಆಗೋದು, ಅಲ್ಲಿ ನುಡಿಸ್ಬೇಕು ಅಂದರೆ ಹಂಗೆ ಕಚೇರಿ ಬರೋದು, ಹಾಗೆ ಒಂದರಿಂದ ಒಂದು ನಾನು ತುಂಬ ಯೋಚನೆ ಮಾಡೋಕ್ಕೆ ಮುಂಚೆ ಐ ವಾಸ್ ಆಲ್ರೆಡಿ ಇನ್ ಟು ಇಟ್ ಟು ಡೀಪ್ಲಿ. ಸೊ ಬಂದ ಹಾಗೆ ಫೇಸ್ ಮಾಡಿಕೊಂಡು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿ ಎ ಪ್ರೊಫೆಷ್ನಲ್ ಆರ್ಟಿಸ್ಟ್ ಆ್ಯಂಡ್ ಎಸ್ಪೆಷಲಿ ಎ ವೀಣಾ ಆರ್ಟಿಸ್ಟ್. ಯಾಕೆಂದರೆ ಈ ಫಸ್ಟ್ ಎತ್ಕೋತಾ ಈ ಇನ್ಸ್ಟ್ರೂಮೆಂಟ್ನ ಟ್ರಾನ್ಸ್ಪೋರ್ಟ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಸಮಾಚಾರ. ಅದ್ರ ಬಗ್ಗೆನೇ ಒಂದು ಥೀಸಿಸ್ ಮಾಡ್ಬೋದು, ಅಷ್ಟ್ರ ಬಗ್ಗೆನೇ ಇನ್ನೂ 2 ಗಂಟೆ ಮಾತಾಡ್ಬೋದು, ಅಷ್ಟು ವಿಷಯಗಳಿದೆ. ತುಂಬ ಕಷ್ಟ ಈ ಇನ್ಸ್ಟ್ರೂಮೆಂಟ್ ತೊಗೊಂಡು. ಹಾಗೆ ಬರ್ತಾ ನಮಗೆ ಸೆಕ್ಯೂರಿಟಿಗಳು ಇದು ಎಲ್ಲ ಜಾಸ್ತಿ ಆದಾಗ ಪ್ರತಿ ಕಚೇರಿಗೆ ಪ್ರತಿ ಟೂರ್ಗೆ ಹೋದಾಗ ನಾವು ವೀಣೆ ಒಡೆದು ಪ್ರತಿ ಕಚೇರಿಲೂ ಇದೇ ಸಮಾಚಾರ. ಆ ಥರ ತುಂಬ ಕಷ್ಟ. ಈ ಪ್ರೊಫೆಷನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಏನೇನೋ ಕಲಿಬೇಕಾಯಿತು. ನನ್ನ PhD ಮಾಡಿದ್ರಿಂದ ನಾನು ತರಂಗಿಣಿ ವೀಣೆ ಮಾಡೋಕ್ಕಾಯಿತು. ಸೊ ಒಂದರಿಂದ ಒಂದು ಬೆಳ್ಕೊಂಡು ಹೋಯಿತು. ನಾನು ತುಂಬ ಯೋಚನೆ ಮಾಡಿ ಈಗಿನ ಕಾಲದವ್ರ ಥರ ನಾನು ಈ ಪ್ರೊಫೆಷನ್ಗೆ ಇಳಿಲಿಲ್ಲ, ಅದನ್ನು ಧೈರ್ಯವಾಗಿ ಹೇಳ್ಬೋದು ನಾನು.